ನಿನ್ನೆಯಿಂದ ಹೊತ್ತಿಕೊಂಡ ಶೂಟೌಟ್ ಕಿಚ್ಚು ಇವತ್ತು ಇಡೀ ದಿನ ಧಗಧಗಿಸಿದೆ. ನೂರಾರು ಜನರ ಆಕ್ರೋಶಕ್ಕೆ ಸರ್ಕಾರ ಕೂಡ ಶೇಕ್ ಆಗಿ ಹೋಗಿದೆ. ಶೂಟೌಟ್ ಪ್ರಕರಣದ ಸುತ್ತ ಹತ್ತಾರು ಅನುಮಾನಗಳು ಹುಟ್ಕೊಳ್ತಾ ಇದ್ದು ಬಿಜೆಪಿ ನಾಯಕರಿಗೆ ಇದೇ ಬ್ರಹ್ಮಾಸ್ತ್ರವಾಗಿದೆ. ಅವರು ಬಂದೂಕ ಸೀಸ್ ಆಗಿದೆ. ಏನೋ ಒಂದು ರೀತಿ ಗೊಂದಲ ಕಾಣ್ತಾ ಇದೆ. ಫಾರೆಸ್ಟ್ ಅವ್ರನ್ನ ನಾವು ಸಾಯಿಸ್ಬಿಟ್ಟು ಒಂದೊಂದು ಕುಟುಂಬಕ್ಕೆ 1 ಕೋಟಿ ಕೊಡ್ತೀವಿ, ತಕ್ಕತರ ಸಹ. ಚಾಮರಾಜನಗರ ಜಿಲ್ಲೆಯ ಹನೂರು ಅಕ್ಷರಶಃ ಬೂದಿ ಮುಚ್ಚಿದ ಕೆಂಡದಂತಾಗಿದೆ. ನಿನ್ನೆಯಿಂದ ಹೊತ್ಕೊಂಡ ಶೂಟೌಟ್ ಕಿಚ್ಚು ಇವತ್ತು ಇಡೀ ದಿನ ಧಗಧಗಿಸಿದೆ. ಮೂವರ ಹೆಣ ಉರುಳುತ್ತಿದ್ದಂತೆ ಊರಿಗೆ ಊರೇ ಸಿಡಿದೆದ್ದಿದೆ. ಸರ್ಕಾರ ಹಾಗೂ ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ರೊಚ್ಚಿಗೆದ್ದಿದ್ದು ದೊಡ್ಡ ಹೈಡ್ರಾಮಾವೇ ನಡೆದು ಹೋಗಿದೆ. ಒಂದು ಕಡೆ ಪೊಲೀಸ್ ಠಾಣೆ ಮುಂದೆ ಹಂಗಾಮ ನಡೆದ್ರೆ ಅತ್ತ ಶವಾಗಾರದ ಮುಂದೆ ಸಹಿ ಹಾಕಲ್ಲ ಅಂತ ಪಟ್ಟು ಹಿಡಿದಿದ್ರು. ಇದೆಲ್ಲದರ ಮಧ್ಯೆ ರಾಜಕೀಯ ಕೆಸರೆರಚಾಟವೂ ಜೋರಾಗಿದೆ. ಮೂವರ ಶೂಟೌಟ್ ಪ್ರಕರಣವನ್ನೇ ಬ್ರಹ್ಮಾಸ್ತ್ರ ಮಾಡಿಕೊಂಡ ಬಿಜೆಪಿ ಸರ್ಕಾರದ ವಿರುದ್ಧ ಮುಗಿಬಿದ್ದಿದೆ. ಮೂವರ ಶೂಟೌಟ್ ಭುಗಿಲೆದ್ದ ಪ್ರೊಟೆಸ್ಟ್, ರಸ್ತೆ ತಡೆ, 2 ಕೋಟಿಗೆ ಪಟ್ಟು, ಸರ್ಕಾರಕ್ಕೆ ಟೆನ್ಷನ್. ಮೂವರ ಶೂಟೌಟ್ ಪ್ರಕರಣದ ಸುತ್ತ ಹತ್ತಾರು ಅನುಮಾನಗಳು ಹುಟ್ಕೊಂಡಿವೆ. ಪೊಲೀಸರು ಹಾಗೂ ಸರ್ಕಾರ ಬೇಟೆಗಾರರು ಅಂತ ಸಮಜಾಯಿಷಿ ಕೊಡುತ್ತಿದೆ. ಆದರೆ ತಮ್ಮವರನ್ನ ಕಳ್ಕೊಂಡ ಕುಟುಂಬಸ್ಥರು ಮಾತ್ರ ನಾವು ರೈತರು ಸ್ವಾಮಿ ಅಂತ ಕಣ್ಣೀರಿಡುತ್ತಿದ್ದಾರೆ. ಹೀಗಾಗಿಯೇ ಇವತ್ತು ಬೆಳಗಾಗ್ತಿದ್ದಂತೆಯೇ ಮತ್ತೆ ಪ್ರತಿಭಟನೆಗಳು ಶುರುವಾದವು. ಹನೂರು ಪೊಲೀಸ್ ಠಾಣೆ ಮುಂದೆ ಹಂಗಾಮವೇ ನಡೆದೋಯ್ತು. ವಾಹನಗಳನ್ನ ಅಡ್ಡ ಹಾಕಿದ ಜನ ರಸ್ತೆಯಲ್ಲೇ ನಿಂತು ನಿಗಿನಿಗಿ ಕೆಂಡ ಕಾರ್ತಿದ್ದರು. ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸರ ಮೇಲೂ ಮುಗಿಬಿದ್ರು. ತಳ್ಳಾಟ ನೂಕಾಟ ನಡೆಯುತ್ತಿದ್ದಂತೆ ಇನ್ಸ್ಪೆಕ್ಟರ್ ಆನಂದಮೂರ್ತಿ ಮೇಲೂ ಹಲ್ಲೆ ಮಾಡಿದ್ರು. ಶೂಟೌಟ್ನಲ್ಲಿ ಮೃತಪಟ್ಟಿದ್ದ ಮೂವರ ಮೃತದೇಹಗಳನ್ನು ಮೈಸೂರಿನ ಕೆಆರ್ ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿತ್ತು. ಹೀಗಾಗಿ ನೂರಾರು ಮಂದಿ ಅಲ್ಲಿಗೂ ಲಗ್ಗೆ ಇಟ್ಟಿದ್ರು. ನಮ್ಮ ಬೇಡಿಕೆಗೆ ಸರ್ಕಾರ ಒಪ್ಪಿಕೊಳ್ಳುವವರೆಗೂ ಸಹಿ ಹಾಕಲ್ಲ ಅಂತ ಪಟ್ಟು ಹಿಡಿದಿದ್ರು. ಮ್ಯಾಜಿಸ್ಟ್ರೇಟ್ ತನಿಖೆ ನಡೆಸೋದು ಬೇಡ, ನ್ಯಾಯಾಂಗ ತನಿಖೆ ಆಗಬೇಕು, ಮೃತರ ಕುಟುಂಬಕ್ಕೆ ತಲಾ 2 ಕೋಟಿ ರೂಪಾಯಿ ನೀಡಬೇಕು, ಅಲ್ಲದೆ ಸರ್ಕಾರಿ ಉದ್ಯೋಗ ನೀಡಬೇಕು ಅಂತ ಪಟ್ಟು ಹಿಡಿದಿದ್ರು. ನಮಗೆ ಸೂಕ್ತ ಪರಿಹಾರ ಕೊಡಬೇಕು. ಅವ್ರನ್ನ ಇನ್ನೂ ಅರೆಸ್ಟ್ ನೆನ್ನೆ ಇದು ಆಗಿದೆ, ಇದು FIR ಆಗಿದೆ, ಇನ್ನೂ ಅರೆಸ್ಟ್ ಮಾಡಿಲ್ಲ. ಅಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ. ಅಲ್ಲಿ ಅವ್ರು ನಮ್ಮ ಮುಂದೆ ಕಣ್ಮುಂದೆನೇ ಅವ್ರು ಅರೆಸ್ಟ್ ಮಾಡಬೇಕು. ಅವ್ರನ್ನ ಸಾಯಿಸಬೇಕು, ಅವ್ರನ್ನೇ ಇಲ್ಲ ತೂಕ ಆರ್ಡ್ರ್ ಕೊಡಬೇಕು ಅವರಿಗೆ. ಯಾಕೆ ನಮ್ಮ ಮಗನೇ ಸಾಯಿಸಬೇಕು? ಏನು ತಪ್ಪು ಮಾಡ್ದ? ಯಾವಾಗ ಪ್ರತಿಭಟನೆ ಕಿಚ್ಚು ಜೋರಾಯಿತು, ಸರ್ಕಾರ ಮ್ಯಾಜಿಸ್ಟ್ರೇಟ್ ತನಿಖೆಗೆ ವಹಿಸಿದೆ. ಕೊಳ್ಳೇಗಾಲ ಎಸಿ ದಿನೇಶ್ ಕುಮಾರ್ ಮೀನಾ ನೇತೃತ್ವದಲ್ಲಿ ತನಿಖೆ ನಡೆಯಲಿದ್ದು 7 ದಿನಗಳಲ್ಲಿ ವರದಿ ನೀಡುವಂತೆ ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಡಿಸಿ ಮೇಡಮ್ ಆರ್ಡರ್ ಪ್ರಕಾರ ಏನಾಗಿದೆ ಅದರ ಬಗ್ಗೆ ಡಿಸಿ ಮೇಡಮ್ ಹ್ಯಾಸ್ ಆರ್ಡರ್ಡ್ ಅನ್ ಎನ್ಕ್ವೈರಿ ಅಂಡರ್ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಉಪವಿಭಾಗ ದಂಡಾಧಿಕಾರಿ ಒಳಗಡೆ ಒಂದು ಎನ್ಕ್ವೈರಿ ತನಿಖಾ ಮಾಡಬೇಕು. ಎನ್ಕ್ವೈರಿ ನಡೀತಾ ಇದೆ. ಈಗ ಎನ್ಕ್ವೈರಿ ರಿಸಲ್ಟ್ ಬಂದ ನಂತರ ಐ ವಿಲ್ ಸೆಂಡ್ ಅ ರಿಪೋರ್ಟ್ ಟು ಡಿಸಿ ಮೇಡಮ್. ಎನ್ಕ್ವೈರಿ ಸ್ಟಾರ್ಟ್ ಆಗಿದೆ. ಆದ ನಂತರ ಎಲ್ಲ ಆಲ್ ದಿ ಇನ್ಕ್ವೆಸ್ಟ್ ರಿಪೋರ್ಟ್, ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇದೆಲ್ಲ ಬೇಸಿಸ್ ಮೇಲೆ ಎನ್ಕ್ವೈರಿ ಆಗತ್ತೆ. ಆ ಎನ್ಕ್ವೈರಿ ರಿಪೋರ್ಟ್ ನಾನು ಡಿಸಿ ಮೇಡಮ್ಗೆ ಕಳಿಸ್ತೀನಿ. ವಿಲ್ ಹ್ಯಾವ್ ಟು ವೇಟ್ ಫಾರ್ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್, ಇನ್ಕ್ವೆಸ್ಟ್ ರಿಪೋರ್ಟ್ ಎಲ್ಲ ರಿಪೋರ್ಟ್ಗೆ ವೇಟ್ ಮಾಡಬೇಕು. ಆದ ನಂತರ ಎನ್ಕ್ವೈರಿ ವಿಲ್ ಬಿ ಕಂಪ್ಲೀಟೆಡ್. ಅಧಿವೇಶನ ನಡೆಯುತ್ತಿರೋ ಹೊತ್ತಲ್ಲೇ ಮೂವರ ಹೆಣ ಉರುಳಿರೋದು ಸರ್ಕಾರಕ್ಕೆ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಹೀಗಾಗಿ ಮೃತರ ಕುಟುಂಬಕ್ಕೆ ಸರ್ಕಾರ ಪರಿಹಾರ ಘೋಷಣೆ ಮಾಡಿದೆ. ಸರ್ಕಾರದಿಂದ ತಲಾ 5 ಲಕ್ಷ ನೀಡಿದ್ರೆ ಹನೂರು ಶಾಸಕ ಎಂ ಮಂಜುನಾಥ್ 10 ಲಕ್ಷ ನೀಡುವುದಾಗಿ ಘೋಷಣೆ ಮಾಡಿದ್ದಾರೆ. ಆದರೆ ಇದಕ್ಕೊಪ್ಪದ ಕುಟುಂಬಸ್ಥರು ಅಧಿಕಾರಿಗಳನ್ನ ಶೂಟ್ ಮಾಡಿ ಆಗ ನಾವೇ 1 ಕೋಟಿ ಪರಿಹಾರ ಕೊಡ್ತೀವಿ, ಅದನ್ನ ಅವರ ಕುಟುಂಬಸ್ಥರು ತಗೊಳ್ತಾರಾ ಅಂತ ಕಿಡಿಕಾರಿದ್ದಾರೆ. ಈಗ ನಾನು ಸರ್ಕಾರ ಈಗ 5 ಲಕ್ಷ ರೂಪಾಯಿ ಘೋಷಣೆ ಮಾಡಿದೆ. ಉಳಿದಂತೆ ಇನ್ನೂ 10 ಲಕ್ಷ ರೂಪಾಯಿ ನಾನು ನನ್ನ ವೈಯಕ್ತಿಕವಾಗಿ ಮತ್ತೆ ಉಳಿದಂಗೆ 10 ಲಕ್ಷ ರೂಪಾಯಿ ಒಂದು ಸಂಗ್ರಹ ಮಾಡ್ತಾ ಇದ್ದೇನೆ. ಒಂದು ಕುಟುಂಬಕ್ಕೆ 15 ಲಕ್ಷ ರೂಪಾಯಿ ತಾತ್ಕಾಲಿಕವಾಗಿ ಅವರಿಗೆ ಪರಿಹಾರನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ. ಇದು ಬಹಳ ಆ ಕೆಲಸ ನಾನು ಏನ್ ಮಾಡಿದ್ದೀನಿ ನನ್ನೊಬ್ಬನಿಗೆ ಗೊತ್ತು. ಸೊ ಆ ಕೆಲಸ ಆಗ್ತಾ ಇದೆ. ಸೊ ಯಾಕೆಂದ್ರೆ ಅವರ ಒಂದು 5 ಲಕ್ಷ ರೂಪಾಯಿ ಮಾತ್ರ ಘೋಷಣೆ ಆಗಿದೆ. ಉಳಿದಂಥದ್ದು ಸಿಎಂ ಜಿಲ್ಲಾಧಿಕಾರಿಗಳು ಕೊಡ್ತಾರೆ. ಈಗ 6 ಲಕ್ಷ ಕೊಡ್ತೀನಿ, ಬಾಡಿ ತಕೊಳ್ಳಿ ಅಂತ ಹೇಳವರ ಫಾರೆಸ್ಟ್ ಅವರು, ಇವ್ರ ಆಫೀಸ್ ಅವರು, ಪೊಲೀಸರು ಹೇಳ್ತಾರೆ. ಈಗ ಆ ಫಾರೆಸ್ಟ್ ಅವ್ರನ್ನ ನಾವು ಸಾಯಿಸ್ಬಿಟ್ಟು ಒಂದೊಂದು ಕುಟುಂಬಕ್ಕೆ 1 ಕೋಟಿ ಕೊಡ್ತೀವಿ, ತಕ್ಕತರ ಸರ್. ಎಷ್ಟು ಕೋಟಿ ಕೊಟ್ರೆ ಜನ ಬರ್ತಾರ ಸರ್? ನಮ್ ತಮ್ಮ ಬರ್ತಾನ? ಅವ್ರನ್ನ ಸಾಯಿಸೋಣ ನಾವು.
ಯಾವ ಅಧಿಕಾರಿಗಳು ಇಷ್ಟವರೆಗೆ ಯಾರು ಒಂದು ಇದು ಮಾಡಿಲ್ಲ. ಅವ್ರನ್ನ ಅರ್ಥ ಮಾಡಬೇಕು, ಅವ್ರಿಗೆ ಸರಿಯಾಗಿ ಶಿಕ್ಷೆ ಕೊಡ್ಬೇಕು. ಹೆಂಗೆ ನಮ್ಮ ಹುಡುಗ ಶಿಕ್ಷೆ ಕೊಟ್ರೋ ಆ ರೀತಿ ಅವ್ರನ್ನ ಶಿಕ್ಷೆ ಕೊಡ್ಲೇಬೇಕು. ಆ ಫಾರೆಸ್ಟ್ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಲೇಬೇಕು. ಭರವಸೆ ನೀಡಿದ ಸರ್ಕಾರ, ಪ್ರತಿಭಟನೆ ಕೈಬಿಟ್ಟ ಜನ. ಮಧ್ಯಾಹ್ನದವರೆಗೂ ಶೂಟೌಟ್ ಕಿಚ್ಚು ಹೊತ್ತಿ ಉರಿಯುತ್ತಿತ್ತು. ಕ್ಷಣ ಕ್ಷಣಕ್ಕೂ ಜೋರಾಗೋ ಮುನ್ಸೂಚನೆಯನ್ನೇ ನೀಡುತ್ತಿತ್ತು. ಹೀಗಾಗಿ ಸಂಧಾನ ನಡೆಸಿದ ಶಾಸಕರು, ಪೊಲೀಸ್ ಅಧಿಕಾರಿಗಳು ಪ್ರತಿಭಟನಾಕಾರರ ಮನವೊಲಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಮೃತರ ಸಂಬಂಧಿಕ ಸೆಲ್ವಂ, ನಮ್ಮ 5 ಬೇಡಿಕೆಗಳನ್ನು ಈಡೇರಿಸುವ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಮಕ್ಕಳ ಶಿಕ್ಷಣದ ಜವಾಬ್ದಾರಿ ತಗೊಳ್ತೀವಿ ಎಂದಿದ್ದಾರೆ. ಹೀಗಾಗಿ ಮೃತದೇಹಗಳನ್ನು ಪಡೀತೀವಿ ಎಂದರು. ನೊಂದ ಕುಟುಂಬದ ಜೊತೆಗೆ ನಾವು ಇದ್ದೇವೆ, ಸದಾಕಾಲ ಇರ್ತೇವೆ. ನಮ್ಮಿಂದ ಏನು ಮಾಡಬೇಕೋ ಅದನ್ನು ಕುಟುಂಬಕ್ಕೆ ನಾವು ನಮ್ಮ ಒಂದು ಕಾನೂನು ನಮ್ಮ ಇತಿಮಿತಿ ಒಳಗಡೆ ಏನು ಮಾಡೋಕ್ಕಾಗುತ್ತೋ ಅದನ್ನು ಖಂಡಿತವಾಗ್ಲೂ ಆ ಕುಟುಂಬಕ್ಕೆ ನಾವು ಮಾಡುತ್ತೇವೆ ಅಂತ ಒಂದು ಭರವಸೆಯನ್ನು ಕೂಡ ಅವರು ನೀಡಿದ್ದಾರೆ. ಎಲ್ಲ ಬೆಳವಣಿಗೆ ಮಧ್ಯೆ ಶೂಟೌಟ್ನಲ್ಲಿ ಗಾಯಗೊಂಡಿದ್ದ ವ್ಯಕ್ತಿ ನಾಪತ್ತೆಯಾಗಿದ್ದಾನೆ. ನಿನ್ನೆ ಮೈಸೂರಿನ ನಾರಾಯಣ ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಮಾ ದಾಸ್ನನ್ನ ವಿಚಾರಣೆ ನಡೆಸಿ ಡಿಸ್ಚಾರ್ಜ್ ಮಾಡಿದ್ರು. ಇದಾದ ಬಳಿಕ ಈತ ಎಲ್ಲಿ ಹೋದ ಅನ್ನೋದರ ಸುಳಿವೇ ಸಿಗ್ತಿಲ್ಲ. ಹೀಗಾಗಿ 10 ಅನುಮಾನ ಮೂಡಿಸ್ತಿದ್ದು, ಸಚಿವರ ಭೇಟಿ ಬಳಿಕ ಏಕಾಏಕಿ ಡಿಸ್ಚಾರ್ಜ್ ಮಾಡಿದ್ಯಾಕೆ, ಈಗ ದಿಢೀರ್ ನಾಪತ್ತೆ ಆಗಿದ್ಯಾಕೆ ಅನ್ನೋ ಪ್ರಶ್ನೆ ಹುಟ್ಕೊಂಡಿದೆ. ಶೂಟೌಟ್ ಪ್ರಕರಣದ ಬೆಂಕಿಯೇನೋ ಆರಿದೆ. ಮೃತರ ಕುಟುಂಬಸ್ಥರ ಪ್ರತಿಭಟನೆಯೂ ತಣ್ಣಗಾಗಿದೆ. ಆದರೆ ರಾಜಕೀಯ ಕಿಚ್ಚು ಮಾತ್ರ ಆರ್ತಿಲ್ಲ. ಇದೇ ವಿಷಯ ನಾಳೆ ಸದನದಲ್ಲೂ ಪ್ರತಿಧ್ವನಿಸುವ ಸಾಧ್ಯತೆ ಇದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ಡಿಕೆ ಶಿವಕುಮಾರ್, ಮೃತಪಟ್ಟವರ ಬಳಿ 2 ಚೀಲ ಮಾಂಸ ಸಿಕ್ಕಿದೆ, ಅಲ್ಲದೆ ಬಂದೂಕು ಕೂಡ ಪತ್ತೆಯಾಗಿದೆ ಎಂದಿದ್ದಾರೆ. ಇನ್ನು ಇದೇ ವಿಷಯವಾಗಿ ಮಾತನಾಡಿದ ಆರ್ ಅಶೋಕ್, ಅರಣ್ಯ ಇಲಾಖೆ ಹಾಗೂ ಕುಟುಂಬಸ್ಥರ ಹೇಳಿಕೆಗಳು ತಾಳೆಯಾಗುತ್ತಿಲ್ಲ. 3 ಗುಂಡು ಹಾರಿಸುವ ಅಗತ್ಯತೆ ಆದರೂ ಏನಿತ್ತು? ನ್ಯಾಯಾಂಗ ತನಿಖೆಗೆ ವಹಿಸಿದ್ರೆ ಸತ್ಯ ಹೊರಬರುತ್ತೆ ಅಂತ ಕಿಡಿಕಾರಿದ್ದಾರೆ. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್ ನನಗೆ ತಿಳಿಸಿದ್ದಾರೆ. ಅವರು ಬಂದೂಕ ಸೀಸ್ ಆಗಿದೆ, ಆಮೇಲೆ ಮಾಂಸ 2 ಚೀಲ ಮಾಂಸ ಎಲ್ಲ ಕೂಡ ಸೀಸ್ ಆಗಿದೆ. ಕಾಡು ಪ್ರಾಣಿಗಳ ಮಾಂಸ ಎಲ್ಲ ಸೀಸ್ ಆಗಿದೆ. ಒಬ್ಬರು ಎಸ್ಕೇಪ್ ಆಗಿದ್ದಾರೆ, ಅದು ನಮ್ಮ ಆಫೀಸರ್ಸ್ ಹೇಳಿದ್ದು. ಇನ್ನು ಕೆಲವೆಲ್ಲ ಮಾಹಿತಿ ಎಲ್ಲ ಬರ್ತದೆ, ಕೆಲವೆಲ್ಲ ಇನ್ಫಾರ್ಮೇಶನ್ ಎಲ್ಲ ತೆಗೆದುಕೊಳ್ತಾ ಇದ್ದಾರೆ. ಇಲ್ಲೇನೋ ಒಂದು ರೀತಿ ಗೊಂದಲ ಕಾಣ್ತಾ ಇದೆ. ನಾಗರಿಕರ ಹೇಳಿಕೆಗೂ ಅರಣ್ಯ ಇಲಾಖೆ ಹೇಳಿಕೆಗೂ ಬಹಳ ಗೊಂದಲ ಸೃಷ್ಟಿಯಾಗಿದೆ. ಅದರಿಂದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಸತ್ಯಾಸತ್ಯತೆ ಹೊರಗಡೆ ಬರಬೇಕು ಅಂದರೆ ಇದು ನ್ಯಾಯಾಂಗ ತನಿಖೆ ಆಗಬೇಕು. ನ್ಯಾಯಾಂಗ ತನಿಖೆ ಆಗೋವರೆಗೂ ಕೂಡ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರನ್ನ ಕರ್ತವ್ಯದಿಂದ ಮುಕ್ತಿಗೊಳಿಸಬೇಕು. ಒಟ್ನಲ್ಲಿ 3 ಶೂಟೌಟ್ ಪ್ರಕರಣ 10 ಅನುಮಾನ ಹುಟ್ಟು ಹಾಕಿದ್ದು, ಪ್ರತಿಭಟನೆಯೇನೋ ತಣ್ಣಗಾಗಿದೆ. ಆದರೆ ನಿಜಕ್ಕೂ ಆಗಿದ್ದೇನು ಅನ್ನೋದು ತನಿಖೆ ನಂತರವೇ ಗೊತ್ತಾಗಬೇಕು. ಚಾಮರಾಜನಗರದಿಂದ SM ನಂದೀಶ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. MBBS ಓದ್ತಾ ಇದ್ದ ಹೆಣ್ಮಗಳಿಗೆ ವಿಚಿತ್ರ ಕಾಯಿಲೆಯೊಂದು ಬಂದಿತ್ತು. 10 ಆಸ್ಪತ್ರೆಗೆ ತೋರಿಸಿದ್ರೂ ವಾಸಿಯಾಗಿರಲಿಲ್ಲ. ಕೊನೆಗೆ ವೈದ್ಯರು ಕೂಡ ಕೈ ಚೆಲ್ಲಿದ್ರು. ಆದ್ರೀಗ ಇದೇ ಹೆಣ್ಮಗಳ ಬಾಳಲ್ಲಿ ರಾಯರು ಪವಾಡ ಸೃಷ್ಟಿಸಿದ್ದಾರೆ. ಇವಳು ಉಳಿದಾದ್ರೂ ಉಳಿಬಹುದು, ನಮ್ಮ ಕಡೆ ಏನು ಹೋಪ್ಸ್ ಇಲ್ಲ, 3 ದಿನ ಇರ್ತಾಳೆ ನೋಡೋಣ ಅಂತ ಹೇಳಿದ್ರು. 3 ದಿವಸದ ಹಿಂದೆ 3ನೇ ವಾರಕ್ಕೆ ನಾನು ಎದ್ದು ನಿಂತೆ. ವಿಜ್ಞಾನಕ್ಕೂ ಹೆಚ್ಚಿಗೆ ಮಿಗಿಲಾಗಿದ್ದು. ಗುರು ರಾಘವೇಂದ್ರ ಭಕ್ತರ ಪಾಲಿನ ಆಶಾಕಿರಣ, ನಂಬಿ ಬಂದವರ ಪಾಲಿನ ದೀನಬಂಧು, ಕಲಿಯುಗದ ಕಾಮಧೇನು, ಮಂತ್ರಾಲಯದಲ್ಲಿ ನೆಲೆ ನಿಂತಿರೋ ಮಹಾಮಹಿಮ. ರಾಯರನ್ನ ನಂಬಿದವರಿಗೆ ಕಷ್ಟಗಳೇ ಇಲ್ಲ ಅಂತಾರೆ. ಯಾಕಂದ್ರೆ ಕಲಿಯುಗದಲ್ಲಿ ಪವಾಡ ಪುರುಷನಾಗಿ ಅದೆಷ್ಟೋ ವಿಸ್ಮಯಗಳಿಗೆ ಸಾಕ್ಷೀಭೂತರಾಗಿ ನಿಂತವರು ಮಂತ್ರಾಲಯದ ರಾಯರು. ಹೀಗಾಗಿಯೇ ರಾಯರನ್ನ ನೆನೆಯೋ ಕೋಟ್ಯಾಂತರ ಭಕ್ತರಿದ್ದಾರೆ. ಪ್ರಭುವಿನ ದರ್ಶನಕ್ಕೆ ನಿತ್ಯವೂ ಲಕ್ಷಾಂತರ ಮಂದಿ ಬರ್ತಾರೆ. ಇಂಥ ಮಹಾಮಹಿಮ ರಾಘವೇಂದ್ರ ಶ್ರೀಗಳು ಮತ್ತೊಂದು ಪವಾಡ ಸೃಷ್ಟಿಸಿದ್ದಾರೆ. ವೈದ್ಯರೇ ಕೈಚೆಲ್ಲಿದ್ದ ಯುವತಿ ಬದುಕಿಗೆ ಪುನರ್ಜನ್ಮ ನೀಡಿದ್ದಾರೆ. ವೈದ್ಯರೇ ಕೈಚೆಲ್ಲಿದ್ದ ಯುವತಿ ಬಾಳಲ್ಲಿ ರಾಯರ ಪವಾಡ. ವೀಲ್ ಚೇರ್ನಲ್ಲಿ ಇದ್ದ ಯುವತಿ ಬದುಕಲ್ಲಿ ಹೊಸ ಮನ್ವಂತರ. ಈ
ಹೆಣ್ಮಗಳ ಹೆಸರು ನಿವೇದಿತಾ. ಜಸ್ಟ್ 22 ವರ್ಷ. ಹಾವೇರಿ ತಾಲೂಕಿನ ನೆಗಳೂರು ಗ್ರಾಮದ ನಿವಾಸಿ. MBBS ಓದ್ತಿದ್ದವಳು ಎಲ್ಲರಂತೆ ನಲಿದಾಡ್ತಾ ಇದ್ಲು. ಆದ್ರೆ ಕಳೆದ 7 ತಿಂಗಳ ಹಿಂದೆ ಇದ್ದಕ್ಕಿದ್ದಂತೆ ಪದೇ ಪದೇ ಆರೋಗ್ಯ ಕೈಕೊಡೋದಕ್ಕೆ ಶುರುವಾಗಿತ್ತು. ಇದ್ದಕ್ಕಿದ್ದಂತೆ ಪದೇ ಪದೇ ಮೂರ್ಛೆ ಹೋಗೋದಕ್ಕೆ ಶುರು ಮಾಡಿದ್ಲು. ದಿನಗಳು ಉರುಳ್ತಾ ಇದ್ದಂತೆ ಕೈಕಾಲುಗಳು ಸ್ವಾಧೀನವನ್ನೇ ಕಳೆದುಕೊಂಡಿದ್ವು. ಎಲ್ಲರಂತಿದ್ದ ನಿವೇದಿತಾಗೆ ಅಪರೂಪದಲ್ಲೇ ಅಪರೂಪದ ಕಾಯಿಲೆ ಆವರಿಸಿತ್ತು. ಆಟೋ ಇಮ್ಯೂನ್ ಸಮಸ್ಯೆಯಿಂದ ಮೆದುಳಿನ ಮೇಲೆ ಪರಿಣಾಮ ಬೀರಿತ್ತು. ಹೀಗಾಗಿ ದಿಕ್ಕು ಕಾಣದಂತಾದ ಹೆತ್ತವರು ಹಾವೇರಿಯ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ರು. ಒಂದಿಷ್ಟು ಕಾಲ ಅಲ್ಲೇ ಚಿಕಿತ್ಸೆಯನ್ನು ಕೊಡಿಸಿದ್ರು. ಆದ್ರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಹೀಗಾಗಿ 10 ಆಸ್ಪತ್ರೆಗಳನ್ನ ಸುತ್ತಾಡ್ತಾ ಇದ್ರು. ಸುಮಾರು 5 ಲಕ್ಷಕ್ಕೂ ಹೆಚ್ಚು ಹಣ ಖರ್ಚಾದ್ರೂ ಮಗಳು ಮಾತ್ರ ಮೇಲೆ ಎದ್ದಿರ್ಲಿಲ್ಲ. ಇಷ್ಟು ಚಿಕ್ಕ ವಯಸ್ಸಿಗೆ ಹಾಸಿಗೆ ಹಿಡಿದ ಮಗಳನ್ನ ನೋಡಿ ನಿತ್ಯ ಕಣ್ಣೀರು ಸುರಿಸ್ತಾ ಇದ್ರು. ಇನ್ನೇನು ಈಕೆಯ ಬದುಕೆ ಮುಗಿದೋಯ್ತು ಅಂತ ಕಂಡ ದೇವರಿಗೆಲ್ಲ ಹರಕೆ ಕಟ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ನನ್ನ ಮಗಳಿಗೆ ಹುಷಾರಿಲ್ದ ನಾನು ಎಲ್ಲ ದೇವ್ರ ಮೇಲೂ ಹೋಪ್ಸ್ ಕಳ್ಕೊಂಬಿಟ್ಟೆ. ಯಾವ ದೇವ್ರಿಗೂ ಕೈ ಮುಗಿಯೋದಾಗಲಿ ಇದನ್ನು ಮಾಡೋದಾಗಲಿ ಮಾಡಲಿಲ್ಲ. ಇಂಥ ಮಗಳಿಗೆ ಹಿಂಗೆ ಆಯ್ತಲ್ಲಪ್ಪ, ಅದು ಸಡನ್ನಾಗಿ ಬಂದಿದ್ದು. ಮತ್ತು ರಾಘವೇಂದ್ರ ಗುರುಜಿ ಹತ್ರ ಕರ್ಕೊಂಡು ಹೋದ್ವಿ. ಮಂತ್ರ ಸುಧೇಂದ್ರ ತೀರ್ಥರ ಆರಾಧನೆ ಇಲ್ಲಿ ಬಂದಿದ್ದರು ಹೊಸರತ್ತಿ ಮಠಕ್ಕೆ. ಅಲ್ಲಿ ಕರ್ಕೊಂಡು ಹೋಗಾಗ ಮಗಳಿಗೆ ಆಶೀರ್ವಾದ ಮಾಡಿದರು. ನೀವೊಂದು 5 ವಾರ ನಡ್ಕೊಳ್ರಿ, ಒಳ್ಳೇದಾಗತ್ತೆ ಅವಳಿಗೆ ಅಂದರು. ನಾವು 3 ವಾರದಲ್ಲೇ ನಮ್ಮ ಮಗಳು ಎದ್ದು ನಿಂತ್ಕೊಂಡ್ಲು. ಆಸ್ಪತ್ರೆಗೆ ತೋರಿಸಿ ಸುಸ್ತಾಗಿದ್ದ ಹೆತ್ತವರು ಮನೆಯಲ್ಲೇ ಇಟ್ಕೊಂಡಿದ್ರು. ವೈದ್ಯರಿಂದಲೂ ಗುಣಪಡಿಸೋದಕ್ಕೆ ಆಗ್ಲಿಲ್ಲ. ದೇವರೇ ದಿಕ್ಕು ತೋರಿಸ್ಬೇಕು ಅಂತ ಕಾಡಿ ಬೇಡ್ತಾ ಇದ್ರು. ಇಂಥ ಹೊತ್ತಲ್ಲೇ ನಿವೇದಿತಾ ಹೆತ್ತವರು ಆಗಾಗ ರಾಯರ ಮಠಕ್ಕೆ ಹೋಗಿ ಬರ್ತಾ ಇದ್ರು. ಒಂದು ದಿನ ತಮ್ಮ ಮಗಳನ್ನು ಹೊಸರೀತಿ ರಾಯರ ಮಠಕ್ಕೆ ಕರ್ಕೊಂಡು ಹೋಗೋ ನಿರ್ಧಾರ ಮಾಡಿದ್ರು. ಆದ್ರೆ ಮಗಳು ನಿವೇದಿತಾಗೆ ಇಷ್ಟ ಇರಲಿಲ್ಲ. ವೀಲ್ ಚೇರ್ ಸೇರಿದ್ದವಳು ಹೊರ ಹೋಗೋದಕ್ಕೂ ಮನಸ್ಸು ಮಾಡ್ತಾ ಇರಲಿಲ್ಲ. ಆದ್ರೆ ಹೆತ್ತವರು ಹಠ ಮಾಡಿ ಕರ್ಕೊಂಡು ಹೋಗಿದ್ರು. ಈ ವೇಳೆ 100ನೇ ಸುಶೀಲೇಂದ್ರ ತೀರ್ಥ ಆರಾಧನೆ ಕಾರ್ಯಕ್ರಮ ನಡೀತಾ ಇತ್ತು. ಈ ಕಾರ್ಯಕ್ರಮಕ್ಕೆ ಸುಬುಧೇಂದ್ರ ತೀರ್ಥರು ಆಗಮಿಸಿದ್ರು. ಆಗ ನಿವೇದಿತಾ ಹೆತ್ತವರು ಶ್ರೀಗಳ ಬಳಿ ಕರೆದೊಯ್ದು ತಮ್ಮ ಮಗಳ ಪರಿಸ್ಥಿತಿಯನ್ನ ಹೇಳ್ಕೊಂಡಿದ್ರು. ಆಗ ರಾಯರ ಮಂತ್ರಾಕ್ಷತೆಯ ಜೊತೆಗೆ ಫೋಟೋವೊಂದನ್ನ ಕೊಟ್ಟಿದ್ದ ಶ್ರೀಗಳು 5 ವಾರಗಳ ಕಾಲ ರಾಯರ ಮಠಕ್ಕೆ ನಡೆದುಕೊಳ್ಳಿ ಅಂದಿದ್ರಂತೆ. ಹೀಗಾಗಿ ಪ್ರತಿ ವಾರವೂ ಕೂಡ ರಾಯರ ಸನ್ನಿಧಿಗೆ ಬರೋದಕ್ಕೆ ಶುರು ಮಾಡಿದ್ರು. ಆಗಲೇ ನೋಡಿ ವಿಸ್ಮಯಕಾರಿ ಘಟನೆಯೊಂದು ನಡೆದಿದ್ದು. 3 ವಾರ ಕಳೆಯೋದ್ರೊಳಗೆ ನಿವೇದಿತಾ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬಂದಿತ್ತು. 5 ವಾರ ಪೂರ್ಣಗೊಳ್ತಾ ಇದ್ದಂತೆ ನಿವೇದಿತಾಳೆ ಎದ್ದು ಓಡಾಡೋದಕ್ಕೆ ಶುರು ಮಾಡಿದ್ಲು. ನಿಂದ್ರಕ್ಕೂ ಬರ್ತಿರ್ಲಿಲ್ಲ ನನಗೆ. ಸೊ ವೀಲ್ ಚೇರಲ್ಲಿ ಹೋಗಿದ್ದೆ. ಆವಾಗ ಗುರುಗಳ ಆಶೀರ್ವಾದ ಮಾಡಿ 5 ವಾರ ನೀವು ಇಲ್ಲಿ ಮಠಕ್ಕೆ ಬಂದು ನಡ್ಕೊಳ್ರಿ, ನಿಮಗೆ ಒಳ್ಳೇದಾಗತ್ತೆ ಅಂತ ಹೇಳಿ ಆಶೀರ್ವಾದ ಮಾಡಿ ಮಂತ್ರಾಕ್ಷತೆ ಹಾಕಿ ಹೋದರು. ಬಟ್ ಮೊನ್ನೆ ಒಂದು 3 ದಿವಸದ ಹಿಂದೆ 3ನೇ ವಾರಕ್ಕೆ ನಾನು ಎದ್ದು ನಿಂತೆ. ಮೊದಲೆಲ್ಲ ಅಷ್ಟು ದೇವ್ರನ್ನ ನಂಬ್ತಿರ್ಲಿಲ್ಲ ನಾನು. ಇವಾಗ ಹೌದು ದೇವ್ರಿದ್ದಾರೆ ಅಂತ ಅನಿಸ್ತಿದೆ ಸರ್. ಸೊ ಹೌದು, ವಿಜ್ಞಾನಕ್ಕೂ ಹೆಚ್ಚಿಗೆ ಮಿಗಿಲಾಗಿತ್ತಿತ್ತು. ದೇವರು ಎಂದವರಿಗೆ ದೇವರೇ ದಿಕ್ಕು ಅಂತಾರಲ್ಲ, ಇದಕ್ಕೆ ನೋಡಿ ಅದ್ಯಾವ ಪವಾಡದಿಂದ ಈ ಹೆಣ್ಮಗಳು ಗುಣಮುಖಳಾದ್ಲೋ ಗೊತ್ತಿಲ್ಲ. ಆದ್ರೆ ರಾಯರ ದರ್ಶನದ ಬಳಿಕ ಈಕೆಯ ಬದುಕಿಗೆ ಪುನರ್ಜನ್ಮ ಸಿಕ್ಕಿದೆ. ವೈದ್ಯ ಲೋಕವೇ ಕೈ ಚೆಲ್ಲಿದ್ದ ಯುವತಿ ಇವತ್ತು ಮತ್ತೆ ಎಲ್ಲರಂತಾಗಿದ್ದಾಳೆ. ಇದನ್ನ ಪವಾಡ ಅನ್ನದೇ ಮತ್ತಿನ್ನೇನನ್ಬೇಕು ಹೇಳಿ. ನಾಗರಾಜ್, ಮಾಕಾಪುರ, ನ್ಯೂಸ್ 18 ಹಾವೇರಿ. ಪ್ರಜ್ವಲ್ ರೇವಣ್ಣ ಬ್ಯಾರಾಕ್ನಲ್ಲಿ ಮೊಬೈಲ್ ಸಿಕ್ಕಿದ್ದು. ದರ್ಶನ್ ಹಾಗೂ ಪವಿತ್ರ ಗೌಡಗೂ ಸಂಕಷ್ಟ ಶುರುವಾಗಿದೆ. ಇಷ್ಟು ದಿನ ಆರಾಮಾಗಿದ್ದ ಪವಿತ್ರ ಬೇರೆ ಬ್ಯಾರಾಕ್ಗೆ ಶಿಫ್ಟ್ ಆಗಿದ್ದಾರೆ. ಅತ್ತ ದರ್ಶನ್ ಸುತ್ತ ಫುಲ್ ಟೈಟ್ ಸೆಕ್ಯೂರಿಟಿ ಹಾಕಿದ್ದಾರೆ. ಪ್ರಜ್ವಲ್ ಬ್ಯಾರಕ್ನಲ್ಲಿ ಮೊಬೈಲ್, ಸುಬ್ಬಿಗೆ ಎಫೆಕ್ಟ್. ಪವಿತ್ರ ಬ್ಯಾರಕ್ ಚೇಂಜ್, ದರ್ಶನ್ ಸುತ್ತ ಫುಲ್ ಟೈಟ್. ಪ್ರಜ್ವಲ್ ರೇವಣ್ಣನ ಮೊಬೈಲ್ ಪುರಾಣ ಬಿಚ್ಕೊಂಡಿದ್ದು. ಜೈಲಾಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡಕ್ಕೆ ಬ್ರೇಕ್ ಹಾಕೋದಕ್ಕೆ ಮುಂದಾಗಿದ್ದಾರೆ. ಇದರ ಎಫೆಕ್ಟ್ ಸುಬ್ಬಿಗೆ ಸರಿಯಾಗಿ ತಡ್ತಿದೆ. ಕೋರ್ಟ್ ವಿಚಾರಣೆ ವೇಳೆ ಹೆಡ್ಫೋನ್ ಹಾಕೊಂಡು ಬಂದಿದ್ದ ಗೌಡ್ತಿಗೆ ರಿಯಲ್ ನರಕ ದರ್ಶನ ಈಗ ಆಗ್ತಿದೆ.
ವಾರದ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನ ಕರ್ಮಕಾಂಡ ಬಿಚ್ಕೊಂಡಿತ್ತು. ಪ್ರಜ್ವಲ್ ರೇವಣ್ಣನ ಹೈಫೈ ಜೀವನ ಕಂಡು ಪೊಲೀಸರೇ ದಂಗಾಗಿದ್ರು. ಇದರ ಬೆನ್ನಲ್ಲೇ ಡಿಜಿಪಿ ಅಲೋಕ್ ಕುಮಾರ್ ಅಖಾಡಕ್ಕಿಳಿದಿದ್ರು. ಅಧಿಕಾರಿಗಳ ಜೊತೆ ಸಭೆ ನಡೆಸಿದ್ದಲ್ಲದೆ ಖಡಕ್ ವಾರ್ನಿಂಗ್ ಕೊಟ್ಟು ಬಂದಿದ್ರು. ಹೀಗಾಗಿಯೇ ಜೈಲಾಧಿಕಾರಿಗಳು ಫುಲ್ ಅಲರ್ಟ್ ಆಗಿದ್ದಾರೆ. ಇಷ್ಟು ದಿನ ಜೈಲಲ್ಲಿದ್ರೂ ಪವಿತ್ರ ಗೌಡ ರಾಣಿಯಂತಿದ್ಲು. ಇಬ್ಬರೇ ಇದ್ದ ಬ್ಯಾರಕ್ನಲ್ಲಿ ದಿನ ದುಡ್ತಿದ್ಲು. ಅಷ್ಟೇ ಅಲ್ಲ, ಮೊನ್ನೆ ನಡೆದ ವಿಚಾರಣೆ ವೇಳೆ ಹೆಡ್ಫೋನ್ ಹಾಕೊಂಡು ವಿಡಿಯೋ ಕಾನ್ಫರೆನ್ಸ್ ಮೂಲಕ ವಿಚಾರಣೆಗೆ ಹಾಜರಾಗಿದ್ರು. ಇದನ್ನ ನೋಡಿದ್ದ ಜಡ್ಜ್ ಪವಿತ್ರ ಗೌಡಗೆ ಫುಲ್ ಕ್ಲಾಸ್ ತಗೊಂಡಿದ್ರು. ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಪವಿತ್ರ ಗೌಡಗೆ ಬಿಗ್ ಶಾಕ್ ಎದುರಾಗಿದೆ. ಹೆಚ್ಚಿನ ಖೈದಿಗಳಿರುವ ಬ್ಯಾರಕ್ಗೆ ಶಿಫ್ಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದರ್ಶನ್ ಬ್ಯಾರಕ್ಕು ಟೈಟ್ ಸೆಕ್ಯೂರಿಟಿ ನೀಡಲಾಗಿದ್ದು ಸಿಸಿಟಿವಿ ಕಣ್ಗಾವಲು ಇರಿಸಿದ್ದಾರೆ. ದಾಸನ ಫ್ಯಾನ್ಸ್ಗೆ ಸದ್ಯದಲ್ಲೇ ಕೊಡ್ತಾರಂತೆ ಗುಡ್ ನ್ಯೂಸ್. ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 1 ವರ್ಷವೇ ಆಗೋಯ್ತು. ಹೀಗಾಗಿ ಯಾವಾಗ ಹೊರಬರ್ತಾರೆ ಅಂತ ಅಭಿಮಾನಿಗಳು ಕಾದು ಕೂತಿದ್ದಾರೆ. ಇಂತಹ ಹೊತ್ತಲ್ಲೇ ದರ್ಶನ್ ಪರ ವಕೀಲರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಈಗಾಗಲೇ 20ಕ್ಕೂ ಹೆಚ್ಚು ಸಾಕ್ಷಿಗಳ ವಿಚಾರಣೆ ನಡೆದಿದೆ. ಪ್ರದೋಷ್ ಮಾಫಿ ಸಾಕ್ಷಿಯಾಗಿರೋದು ತಾತ್ಕಾಲಿಕ ಸಮಸ್ಯೆಯಾಗಿದೆ. ಕೆಲವು ಎವಿಡೆನ್ಸ್ಗಳು ನಮ್ಮ ಪರವಾಗಿ ಬಂದಿವೆ. ಹೀಗಾಗಿ ಶೀಘ್ರದಲ್ಲೇ ಗುಡ್ ನ್ಯೂಸ್ ಕೊಡ್ತೇವೆ ಎಂದಿದ್ದಾರೆ. ಯಾರು ಸಹ ಅವರ ಅಭಿಮಾನಿಗಳು ಯಾರಿದ್ದಾರೆ, ಯಾರು ಸಹ ಆತಂಕಗಳು ಅವಶ್ಯಕತೆ ಇಲ್ಲ. ಯಾಕಂದರೆ ನಮ್ಮ ಹಿರಿಯ ವಕೀಲರಾದಂಥ ಶ್ರೀ ಹಶ್ಮತ್ ಪಾಷಾ ಸಾಹೇಬ್ರ ನೇತೃತ್ವದಲ್ಲಿ ನಮ್ಮ ವಕೀಲರ ತಂಡ, ಕಾನೂನು ತಂಡ ಏನಿದೆ ಸಂಪೂರ್ಣವಾಗಿ ಬಹಳ ಶಕ್ತಿಯುತವಾಗಿದೆ. ಅದೇನೇ ಆಗಲಿ ನಾವೆಲ್ಲ ಎದುರಿಸ್ತೀವಿ, ಯಾರು ಭಯಪಡುವ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಒಟ್ನಲ್ಲಿ ಮಾಡಬಾರದನ್ನ ಮಾಡಿ ಜೈಲು ಸೇರಿರೋ ದರ್ಶನ್ ಹಾಗೂ ಪವಿತ್ರಾಗೆ ದಿನೇ ದಿನೇ ಸಂಕಷ್ಟ ಎದುರಾಗ್ತಾನೇ ಇದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಬೆಂಗಳೂರು.